ಪ್ರಿಪೋಸಿಷನ್ಸ್ ಭಾಗ 1 ಇನ್ ಆನ್ ಆಟ್ ನ ಬಳಕೆ. I went to the market in bicycle. ನಾನು ಸೈಕಲ್ನಲ್ಲಿ ಮಾರುಕಟ್ಟೆಗೆ ಹೋಗಿದ್ದೆ. ದ ಟೀ ಈಸ್ ಆನ್ ದ ಕಪ್. ಚಹಾ ಕಪ್ ಮೇಲೆ ಇದೆ. ಈ ವಾಕ್ಯಗಳು ಸರಿಯಾಗಿದೆ ಎನಿಸುತ್ತಿದೆಯೇ? ಈ ವಾಕ್ಯದಲ್ಲಿ ಯಾವ ಪದವು ತಪ್ಪಾಗಿದೆ? ಸಾಮಾನ್ಯವಾಗಿ ವಾಕ್ಯಗಳಲ್ಲಿ ಇನ್ ಮತ್ತು ಆನ್ ಅನ್ನು ಬಳಸುವಾಗ ತಪ್ಪುಗಳನ್ನು ಮಾಡಲಾಗುತ್ತದೆ. ಆದರೆ ಇಂತಹ ಪದಗಳು ಮುಖ್ಯವಾಗಿವೆ, ಏಕೆಂದರೆ ಅವು ವಾಕ್ಯದಲ್ಲಿ ಇತರ ಪದಗಳನ್ನು ಜೋಡಿಸುತ್ತವೆ. ಕೆಲವೊಮ್ಮೆ ಜನರು ಇನ್, ಆನ್ ಮತ್ತು ಆಟ್ ಬಳಕೆಯ ಬಗ್ಗೆ ಹೇಗೆ ಗೊಂದಲಗೊಳ್ಳುತ್ತಾರೆ ಎಂಬುದನ್ನು ನೋಡೋಣ ಬನ್ನಿ. ಹೆಲೋ ನಿತಿನ್, ವೇರ್ ಆರ್ ಯು? I am at the shop. No, I am in the shop. ನಾನು ಯಾವಾಗಲೂ ಗೊಂದಲಕ್ಕೊಳಗಾಗುತ್ತೇನೆ. ಇದನ್ನು ಹೇಳುವ ಸರಿಯಾದ ಮಾರ್ಗ ಯಾವುದು ಎಂದು ನೀವು ನನಗೆ ಹೇಳಬಹುದೇ? ನೀವು ಅಂಗಡಿಯೊಳಗೆ ಇದ್ದೀರಾ? ಹೌದು. ಹಾಗಾದರೆ ಇನ್ ಬಳಸಿ. ಐ ಆಮ್ ಇನ್ ದ ಶಾಪ್. ಇನ್ ಮತ್ತು ಆಟ್ ನಡುವಿನ ವ್ಯತ್ಯಾಸವೇನು? ನೀವು ಯಾವುದಾದರೂ ಒಂದು ಸ್ಥಳದ ಒಳಗೆ ಇರುವಾಗ ಇನ್ ಅನ್ನು ಬಳಸಲಾಗುತ್ತದೆ. ಆಟ್ ಅನ್ನು ಸಾಮಾನ್ಯ ಸ್ಥಳ, ಯಾವುದೇ ಪಾಯಿಂಟ್ನಲ್ಲಿ ಅಥವಾ ಯಾವುದಾದರೂ ವಸ್ತುವಿನ ಕೆಳಗೆ ಇರುವಾಗ ಬಳಸಲಾಗುತ್ತದೆ. ಈಗ ನಾನು ಅಂಗಡಿಯ ಹೊರಗೆ ನಿಂತಿದ್ದೇನೆ, ಹಾಗಾಗಿ ನಾನು ಐ ಆಮ್ ಅಟ್ ದ ಶಾಪ್ ಎಂದು ಹೇಳಬೇಕು. ಸರಿಯಾಗಿದೆ. ಥ್ಯಾಂಕ್ ಯು. ಬನ್ನಿ ಇನ್ನೊಂದು ಉದಾಹರಣೆಯನ್ನು ನೋಡೋಣ. ಹೆಲೋ ರಿಂಕಿ, ವೇರ್ ಆರ್ ಮೈ ಕಾರ್ ಕೀಸ್? ಹೆಲೋ ಟೀನಾ, ದ ಕೀಸ್ ಆರ್ ಇನ್ ದ ಡೆಸ್ಕ್. ನೋ, ದ ಕೀಸ್ ಆರ್ ಆನ್ ದ ಡೆಸ್ಕ್. ನಾನು ಯಾವುದನ್ನು ಬಳಸಬೇಕು, ಆನ್ ಅಥವಾ ಇನ್? ನೀವು ಡೆಸ್ಕ್ನ ಮೇಲೆ ಎಂದು ಹೇಳಲು ಬಯಸಿದರೆ ಆನ್ ಎಂದು ಬಳಸಿ. ಡೆಸ್ಕ್ನ ಡ್ರಾಯರ್ ಒಳಗೆ ಅಥವಾ ವಾರ್ಡ್ರೋಬ್ ಒಳಗೆ ಇದ್ದರೆ ಇನ್ ಅನ್ನು ಬಳಸಬೇಕಾಗುತ್ತದೆ. ನನ್ನ ಇಂಗ್ಲಿಷ್ ಅನ್ನು ಸುಧಾರಿಸಿದ್ದಕ್ಕಾಗಿ ಧನ್ಯವಾದಗಳು. ದ ಕೀಸ್ ಆರ್ ಆನ್ ದ ಡೆಸ್ಕ್. ತೊಂದರೆ ಇಲ್ಲ, ನನಗೆ ಕೀ ಸಿಕ್ಕಿದೆ. ಬಾಯ್ ಬಾಯ್ ಬಾಯ್. ಸ್ಥಳದ ಬಗ್ಗೆ ಪ್ರಶ್ನೆಗಳನ್ನು ಕೇಳುವಾಗ ಮತ್ತು ಎಲ್ಲಿ, ಅಂದರೆ ವೇರ್ ಎಂಬ ಪದವನ್ನು ಬಳಸುವ ಸಂದರ್ಭಗಳಲ್ಲಿ ಅವರಿಗೆ ಉತ್ತರಿಸುವ ಸಮಯದಲ್ಲಿ ಸ್ಥಳದ ಕಡೆಗೆ ಸೂಚಿಸಲು ಇನ್, ಆನ್, ಎಟ್ ಮುಂತಾದ ಪದಗಳನ್ನು ಹೆಚ್ಚಾಗಿ ಬಳಸಲಾಗುತ್ತದೆ. ಬನ್ನಿ ಇನ್ನೂ ಕೆಲವು ಉದಾಹರಣೆಗಳನ್ನು ನೋಡೋಣ. ದ ಕಪ್ಸ್ ಆರ್ ಇನ್ ದ ಕಬರ್ಡ್. ದ ಲ್ಯಾಂಪ್ ಈಸ್ ಆನ್ ದ ಟೇಬಲ್. ಹಿ ಈಸ್ ವೇಟಿಂಗ್ ಅಟ್ ದ ಬಸ್ ಸ್ಟಾಪ್. ಇವು ಇನ್ನೂ ಕೆಲವು ಉದಾಹರಣೆಗಳಾಗಿವೆ. ಬನ್ನಿ ನಾವು ಇನ್ ಅನ್ನು ಹೇಗೆ ಬಳಸುತ್ತೇವೆ ಎಂದು ನೋಡೋಣ. ಐ ಲೆಫ್ಟ್ ಮೈ ಬ್ಯಾಗ್ ಇನ್ ದ ರೂಮ್. ದ ಮಿಲ್ಕ್ ಈಸ್ ಇನ್ ದ ಫ್ರಿಡ್ಜ್. ದೇ ಆರ್ ಸಿಟ್ಟಿಂಗ್ ಇನ್ ದ ಕಾರ್. ಬನ್ನಿ ನಾವು ಆನ್ ಅನ್ನು ಹೇಗೆ ಬಳಸುತ್ತೇವೆ ಎಂದು ನೋಡೋಣ. ದೇ ಆರ್ ಪ್ಲೇಯಿಂಗ್ ಆನ್ ದ ಗ್ರೌಂಡ್. ಹಿ ಡ್ರೂ ಅ ಪಿಕ್ಚರ್ ಆನ್ ದ ಬ್ಲ್ಯಾಕ್ ಬೋರ್ಡ್. ದ ಪೋಸ್ಟರ್ ಈಸ್ ಆನ್ ದ ವಾಲ್. ಬನ್ನಿ ನಾವು ಅಟ್ ಅನ್ನು ಹೇಗೆ ಬಳಸುತ್ತೇವೆ ಎಂದು ನೋಡೋಣ. ವಿ ಆರ್ ಅಟ್ ಹೋಮ್ ಟುಡೇ. ಐ ವಿಲ್ ಮೀಟ್ ಯು ಅಟ್ ದ ರೈಲ್ವೆ ಸ್ಟೇಷನ್. ದೇ ಆರ್ ಹ್ಯಾವಿಂಗ್ ಅ ಮೀಟಿಂಗ್ ಅಟ್ ದ ಆಫೀಸ್. ಕೆಲವೊಮ್ಮೆ ಸಮಯದ ಬಗ್ಗೆ ಪ್ರಶ್ನೆಗಳನ್ನು ಕೇಳುವಾಗ ಯಾವಾಗ, ಅಂದರೆ ವೆನ್ ಎಂಬ ಪದವನ್ನು ಬಳಸುವ ಸಂದರ್ಭಗಳಲ್ಲಿ ಅವರಿಗೆ ಉತ್ತರಿಸುವ ಸಮಯದಲ್ಲಿ ಸಮಯದ ಕಡೆಗೆ ಸೂಚಿಸಲು ಇನ್, ಆನ್, ಆಟ್ ಮುಂತಾದ ಪದಗಳನ್ನು ಹೆಚ್ಚಾಗಿ ಬಳಸಲಾಗುತ್ತದೆ. ಬನ್ನಿ ನಾವು ಇನ್ ಅನ್ನು ಹೇಗೆ ಬಳಸುತ್ತೇವೆ ಎಂದು ನೋಡೋಣ. ಐ ವಿಲ್ ಗೋ ಟು ಮುಂಬೈ ಇನ್ ಜುಲೈ. ಮೈ ಡಾನ್ಸ್ ಕ್ಲಾಸ್ ಈಸ್ ಇನ್ ದ ಈವ್ನಿಂಗ್. ಶಿ ವಿಲ್ ಬಿ ಹೋಮ್ ಇನ್ ಅ ಫ್ಯೂ ಮಿನಿಟ್ಸ್. ಹಿ ಲೈಕ್ಸ್ ಟು ರನ್ ಇನ್ ದ ಮಾರ್ನಿಂಗ್. ಬನ್ನಿ ನಾವು ಆನ್ ಅನ್ನು ಹೇಗೆ ಬಳಸುತ್ತೇವೆ ಎಂದು ನೋಡೋಣ. We have a holiday on Monday. India became independent on August 15, 1947. He will play football on Sunday. ಬನ್ನಿ
ನಾವು ಆಟ್ ಅನ್ನು ಹೇಗೆ ಬಳಸುತ್ತೇವೆ ಎಂದು ನೋಡೋಣ. ಮೈ ಟ್ರೈನ್ ಈಸ್ ಆಟ್ 2 PM. ವಿ ವಿಲ್ ಮೀಟ್ ಆಟ್ 10 AM. ಈಗ ನಾವು ಪ್ರಿಪೋಸಿಷನ್ಸ್ ಬಗ್ಗೆ ಕಲಿತಿದ್ದೇವೆ, ಹಾಗಾಗಿ ನಾವು ಅದರ ಅಭ್ಯಾಸ ಮಾಡೋಣ. ಈಗ ಚಿತ್ರವನ್ನು ನೋಡಿ ಮತ್ತು ಯಾವ ಪ್ರಿಪೋಸಿಷನ್ ಅನ್ನು ಬಳಸಬೇಕು ಎಂದು ತಿಳಿಸಿ. ವಿಡಿಯೋವನ್ನು ನಿಲ್ಲಿಸಿ ಮತ್ತು ಉತ್ತರವನ್ನು ಊಹಿಸಿ. ನಂತರ ವಿಡಿಯೋವನ್ನು ಪ್ಲೇ ಮಾಡಿ ಮತ್ತು ನಿಮ್ಮ ಉತ್ತರಗಳನ್ನು ಪರಿಶೀಲಿಸಿ. ನೀವು ಎಲ್ಲ ಉತ್ತರಗಳನ್ನು ಸರಿಯಾಗಿ ಊಹಿಸಿದ್ದೀರಾ? ನೀವು ಈ ಪರಿಕಲ್ಪನೆಯನ್ನು ಅಂದರೆ ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಭಾವಿಸುತ್ತೇವೆ.